ಹರಿ ಓಂ ವೀಕ್ಷಕರೇ, ನಿಮ್ಗೆ ಪ್ರತಿನಿತ್ಯ ಬೆನ್ನು ನೋವು ಕಾಡ್ತಾ ಇದೆಯಾ? ಪ್ರತಿನಿತ್ಯ ಕಾಡುವಂತ ಈ ಬೆನ್ನು ನೋವಿನ ಸಮಸ್ಯೆಯನ್ನ ಈ 3 ಆಸನ 5 ನಿಮಿಷ ನೀವು ಅಭ್ಯಾಸ ಮಾಡೋದ್ರಿಂದ ಬೆನ್ನು ನೋವನ್ನ ಕಡಿಮೆ ಆಗುವುದರ ಜೊತೆಗೆ ನಿಮ್ಮ ಬ್ಯಾಕ್ ಮಸಲ್ಸ್ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಸಹಾಯವಾಗುತ್ತೆ. ಹಾಗಾದ್ರೆ ಬನ್ನಿ ಆಸನವನ್ನ ಅಭ್ಯಾಸ ಮಾಡೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಹರಿಕಾರ್. ವೀಕ್ಷಕರೇ, ಪ್ರತಿನಿತ್ಯ ಕಾಡುವಂತ ಬೆನ್ನು ನೋವಿನ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಮೊದಲನೇ ಆಸನ ಕ್ಯಾಟ್ ಅಂಡ್ ಕೌ ಪೋಸ್ಚರ್. ಕ್ಯಾಟ್ ಅಂಡ್ ಕೌ ಪೋಸ್ಚರ್ ಅನ್ನ ಅಭ್ಯಾಸ ಮಾಡಲು ಮೊದಲು ನಾವು ಟೇಬಲ್ ಟಾಪ್ ಪೋಸ್ಚರ್ ಗೆ ಬರೋಣ. ಇದು ಟೇಬಲ್ ಟಾಪ್ ಪೋಸ್ಚರ್. ಈಗ ಕ್ಯಾಟ್ ಅಂಡ್ ಕೌ ಪೋಸ್ಚರ್ ಅನ್ನ ಅಭ್ಯಾಸ ಮಾಡೋಣ. ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ತಲೆಯನ್ನ ಮೇಲಕ್ಕೆ ಎತ್ತಬೇಕು. ಹಾಗೆ ನಿಮ್ಮ ಬೆನ್ನಿನ ಭಾಗವನ್ನ ಸಾಧ್ಯವಾದಷ್ಟು ಕೆಳಗಡೆ ಪುಷ್ ಮಾಡ್ತಾ ಹಾಗೆ ಮೇಲಕ್ಕೆ ನೋಡಿ, ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ತಲೆಯನ್ನ ಕೆಳಗಡೆ ತೆಗೆದುಕೊಂಡು ಬರಬೇಕು. ನಿಮ್ಮ ಬೆನ್ನನ್ನ ರೌಂಡ್ ಶೇಪಿಗೆ ತೆಗೆದುಕೊಂಡು ಬನ್ನಿ, ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಹಾಗೆ ನಿಮ್ಮ ಗದ್ದವನ್ನ ನಿಮ್ಮ ಎದೆಗೆ ತಾಗಿಸಲು ಪ್ರಯತ್ನಿಸಿ. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಹಾಗೆ ಉಸಿರನ್ನ ಹೊರ ಹಾಕ್ತಾ ಈ ರೀತಿಯಾಗಿ ನೀವು 10 to 15 ಟೈಮ್ಸ್ ಪುನರಾವರ್ತನೆಯನ್ನ ಮಾಡಿ. ಈ ಕ್ಯಾಟ್ ಅಂಡ್ ಕೌ ಪೋಸ್ಚರ್ ನಮ್ಮ ಬೆನ್ನಿನ ನೋವಿನ ಸಮಸ್ಯೆಯನ್ನ ನಿವಾರಣೆ ಮಾಡುವುದಲ್ಲದೆ ಸಂಪೂರ್ಣ ಬ್ಯಾಕ್ ಮಸಲ್ಸ್ ಅನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. 10 to 15 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಟೇಬಲ್ ಟಾಪ್ ಪೋಸ್ಚರ್ ಗೆ ಬನ್ನಿ. ಹಾಗೆ 2 ಮಂಡಿ ಹಾಗೆ ನಿಮ್ಮ ಪಾದವನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ಮತ್ತೆ ವಜ್ರ ಆಸನದ ಸ್ಥಿತಿಗೆ ಬನ್ನಿ. ಇದು ಮೊದಲನೇ ಆಸನ, ಬ್ಯಾಕ್ ಪೇನ್ ಅನ್ನ ರಿಲೀಫ್ ಮಾಡ್ಕೊಳ್ಳಿಕ್ಕೆ. ಈಗ ಎರಡನೇ ಆಸನವನ್ನ ಅಭ್ಯಾಸ ಮಾಡೋಣ. ಎರಡನೇ ಆಸನ ಚೈಲ್ಡ್ ಪೋಸ್ಚರ್. ಉಸಿರನ್ನ ತೆಗೆದುಕೊಳ್ತಾ 2 ಕೈಯನ್ನ ಮೇಲಕ್ಕೆ ಎತ್ತಬೇಕು. ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡ್ ಆಗಿ 2 ಹಸ್ತವನ್ನ ನೆಲದ ಮೇಲೆ ಇರಿಸಿ. ಹಾಗೆ ನಿಮ್ಮ ಹಣೆಯನ್ನ ನೆಲಕ್ಕೆ ತಾಗಿಸಲು ಪ್ರಯತ್ನಿಸಿ. ಈ ಆಸನದಲ್ಲಿ ನಮ್ಮ ಸಂಪೂರ್ಣ ಬ್ಯಾಕ್ ಮಸಲ್ ಸ್ಟ್ರೆಚ್ ಆಗತ್ತೆ. ಇದರಿಂದ ಪದೇ ಪದೇ ಕಾಡ್ತಾ ಇರುವಂತ ಬೆನ್ನು ನೋವಿನ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಬ್ಯಾಕ್ ಮಸಲ್ಸ್ ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಈ ಸ್ಥಿತಿಯಲ್ಲಿ ನೀವು ಕನಿಷ್ಠ 1 ನಿಮಿಷ ಹೋಲ್ಡ್ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಉಸಿರಾಟ ಸಹಜವಾಗಿರ್ಲಿ. 1 ನಿಮಿಷ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ, ಸ್ಟ್ರೆಚ್ ಮಾಡಿ. ಹಾಗೆ ಉಸಿರನ್ನ ಹೊರ ಹಾಕ್ತಾ ಕೈಯನ್ನ ಕೆಳಗಡೆ ಇಳಿಸಿ. ಪದೇ ಪದೇ ಕಾಡ್ತಾ ಇರುವಂತ ಬ್ಯಾಕ್ ಪೇನ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಕೊನೆಯ ಆಸನ ಅಧೋಮುಖ ಶ್ವಾನಾಸನ. ಅಧೋಮುಖ ಶ್ವಾನಾಸನವನ್ನ ಅಭ್ಯಾಸ ಮಾಡಲು 2 ಕೈಯನ್ನ ಈ ರೀತಿಯಾಗಿ ಮುಂದಕ್ಕೆ ಚಾಚಬೇಕು. ಹಾಗೆ ನಿಧಾನವಾಗಿ ಟೇಬಲ್ ಟಾಪ್ ಪೋಸ್ಚರ್ ಗೆ ಬನ್ನಿ. ಮತ್ತೆ ನಿಮ್ಮ ಕಾಲ್ ಬೆರಳನ್ನ ನೆಲಕ್ಕೆ ತಾಗಿಸಿಕೊಳ್ತಾ ಪೃಷ್ಠ ಭಾಗವನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ. ಸಂಪೂರ್ಣ ನಿಮ್ಮ 2 ಪಾದ ನೆಲಕ್ಕೆ ತಾಗಿರ್ಲಿ. ಹಾಗೆ ನಿಮ್ಮ ದೃಷ್ಟಿ 2 ಕಾಲಿನ ಹೆಬ್ಬೆರಳಿನ ಮೇಲಿರ್ಲಿ. ಅಧೋಮುಖ ಶ್ವಾನಾಸನ. ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಈ ಅಧೋಮುಖ ಶ್ವಾನಾಸನದಲ್ಲಿ ಸಂಪೂರ್ಣ ನಿಮ್ಮ ಬೆನ್ನಿನ ಭಾಗಕ್ಕೆ ಉತ್ತಮವಾದ ವ್ಯಾಯಾಮ ಸಿಕ್ಕಿ ನಿಮ್ಮ ಬೆನ್ನಿನ ಭಾಗದಲ್ಲಿ ಕಾಣಿಸಿಕೊಳ್ಳುವಂತ ಪೇನ್ ಅನ್ನ ನಿವಾರಣೆ ಮಾಡಿಕೊಂಡು ಹಾಗೆ ಬ್ಯಾಕ್ ಮಸಲ್ಸ್ ಅನ್ನ ಸ್ಟ್ರೆಂತ್ ಮಾಡ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮಂಡಿಯನ್ನ ಕೆಳಗಡೆ ಇಳಿಸ್ತಾ ವಜ್ರ ಆಸನದ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಪದೇ ಪದೇ ಕಾಣಿಸಿಕೊಳ್ಳುವಂತ ಬ್ಯಾಕ್ ಪೇನ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಂಡು ಬ್ಯಾಕ್ ಮಸಲ್ಸ್ ಅನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಸಹಾಯ ಮಾಡುವಂತ 3 ಸರಳವಾದ ಆಸನ. ಈ ಆಸನವನ್ನ ನೀವು ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮಗಿರುವಂತ ಬ್ಯಾಕ್ ಪೇನ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.